ವಾರಕ್ಕೆ 2 ಅಥವಾ 3 ದಿನ ಕಡ್ಡಾಯವಾಗಿ ಜಿಲ್ಲಾಧಿಕಾರಿಯಾಗಿ ಪ್ರತಿ ತಾಲೂಕುಗಳಿಗೆ 8 ತಾಲೂಕುಗಳಿಗೆ ಭೇಟಿ ಕೊಡುವಂಥದ್ದು ಜವಾಬ್ದಾರಿ ಇದೆ. ಭೇಟಿ ಕೊಟ್ಟ ಸಂದರ್ಭದಲ್ಲಿ ಜನರ ಕುಂದುಕೊರತೆಗಳನ್ನು ಆಲಿಸುವಂಥದ್ದು. ಜಿಲ್ಲೆಯ ಎಲ್ಲಾ ತಾಲೂಕಿನ ಪಾರದರ್ಶಕ ಹಾಗೂ ಜನಸ್ನೇಹಿ ಆಡಳಿತವನ್ನ ನೀಡಲು ಜಿಲ್ಲಾಡಳಿತ ಒತ್ತು. ಬಾಗೇಪಲ್ಲಿ ತಾಲೂಕು ಕಚೇರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಜಿ. ಪ್ರಭು ಗುರುವಾರ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತಾಲೂಕು ಕಚೇರಿಯ ವಿವಿಧ ಶಾಖೆಗಳನ್ನು ಪರಿಶೀಲಿಸಿ ಕಚೇರಿಯ ಕಾರ್ಯನಿರ್ವಹಣೆ, ಕಡತ ವಿಲೇವಾರಿ, ಸಾರ್ವಜನಿಕ ಸೇವೆಗಳ ಅನುಷ್ಠಾನ ಹಾಗೂ ಸಿಬ್ಬಂದಿಗಳ ಹಾಜರಾತಿಯನ್ನು ಪರಿಶೀಲಿಸಿದ್ದಾರೆ. ಕಚೇರಿಯಲ್ಲಿ ಹಾಜರಿದ್ದ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಅವುಗಳನ್ನು ನಿಗದಿತ ಅವಧಿಯೊಳಗೆ ಇತ್ಯರ್ಥಪಡಿಸುವಂತೆ ತಹಸೀಲ್ದಾರ್ ಅವರಿಗೆ ಸೂಚನೆ ನೀಡಿದ್ದಾರೆ. ಈ ಆಫೀಸ್ ವ್ಯವಸ್ಥೆಯಲ್ಲಿನ ಬಾಕಿ ಕಡತಗಳನ್ನು ಕಾಲಮಿತಿಯೊಳಗೆ ವಿಲೇವಾರಿ ಮಾಡಿ ಡಿಜಿಟಲ್ ಕಾರ್ಯವಿಧಾನವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಆರ್ಟಿಸಿ ತಿದ್ದುಪಡಿ, ಜನನ ಮರಣ ಪತ್ರ, ಆದಾಯ, ಜಾತಿ, ಭೂ ಇಳುವಳಿ, ವಂಶವೃಕ್ಷ ಇತರೆ ಅರ್ಜಿಗಳನ್ನು ಜಿಲ್ಲಾಧಿಕಾರಿಗಳು ಖುದ್ದು ಸ್ವೀಕರಿಸಿ ಕುಂದುಕೊರತೆಗಳನ್ನು ಆಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ತಾಲೂಕು ಕಚೇರಿಗೆ ಹಾಜರಾಗುವ ಸಾರ್ವಜನಿಕರೊಂದಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವ ಮೂಲಕ ಅವರ ಕೆಲಸಗಳನ್ನು ಕಾನೂನು ಚೌಕಟ್ಟಿನಲ್ಲಿ ಯಾವುದೇ ವಿಳಂಬ ಮಾಡದೆ ಮಾಡಿಕೊಡಲು ಸ್ಪಷ್ಟ ನಿರ್ದೇಶನ ಮಾಡಿದ್ದೇನೆ ಎಂದು ಹೇಳಿದ್ದಾರೆ. ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಮೂಲ ಸೌಕರ್ಯ ಕಲ್ಪಿಸಬೇಕು, ಸ್ವಚ್ಛತೆ ಕಾಪಾಡಬೇಕು, ಸಿಬ್ಬಂದಿ ಸಮರ್ಪಕವಾಗಿ ತಮ್ಮ ಕರ್ತವ್ಯ ನಿರ್ವಹಿಸಬೇಕು. ಈ ಬಗ್ಗೆ ಸಾರ್ವಜನಿಕರಿಂದ ನನಗೆ ದೂರು ನೀಡಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತೇನೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಎನ್. ಭಾಸ್ಕರ್, ಉಪವಿಭಾಗಾಧಿಕಾರಿ ಡಿಎಚ್. ಅಶ್ವಿನ್, ತಹಸೀಲ್ದಾರ್ ಮನೀಷಾ ಎಸ್ಪತ್ರಿ, ಚೇಳೂರು ತಹಸೀಲ್ದಾರ್ ಡಿಕೆ. ಶ್ವೇತಾ, ಪುರಸಭೆ ಮುಖ್ಯಾಧಿಕಾರಿಗಳಾದ ಶ್ರೀನಿವಾಸ್, ಗೋವಿಂದ ರೆಡ್ಡಿ ಹಾಗೂ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಗೌರ್ಮೆಂಟ್ ರಿಸ್ಟ್ರಿಕ್ಷನ್ ಮಾರಬಾರ್ದು ಅಂತಲೇ ಆಲ್ರೆಡಿ ಇದನ್ನ ಎಂಟ್ರಿ ಮಾಡಿಬಿಟ್ಟಿದ್ದೀವಿ. ಇನ್ನು ಮಾರಕ್ಕೆ ಬರಲ್ಲ. ಇದು ಕರೆಕ್ಟಾಗಿ ಐತಿ. ಅದು ತೆಗೆದ್ರೆ ಮಾರ್ಬಿಡ್ತಾರೆ. ತೆಗಿಬಾರ್ದು ಅಂತಲೇ ಸೂಚನೆ ಕೊಟ್ಟಿದ್ವಿ. ಅದೈತೆ, ಏನು ತೊಂದರೆ ಇಲ್ಲ. ರಿಸ್ಟ್ರಿಕ್ಷನ್ ಆಲ್ರೆಡಿ ಇದೆ, ತೊಂದರೆ ಇಲ್ಲ. ನಾವು ಆದೇಶ ಮಾಡಿದ್ರೆ 64 ಪೇಜ್ ಒರಿಜಿನಲ್ ಎಲ್ಲ ಐತೆ. ನಿಮ್ಗೆ ಗೊತ್ತಾಯ್ತಾ? 1280 ರೂಪಾಯಿ ದುಡ್ಡು ಕಟ್ಬಿಟ್ಟು ಅವ್ರು ಹೇಳಿ ಸದಸ್ಯರಿಗೆ ಕೊಡಕ್ಕೆ ಕೆಲಸ ಮಾಡ್ತಾ ಇಲ್ಲ ಸರ್. ಆಯ್ತು, ಕರೆಸ್ತೀನಿ. ಏನಾಗಬೇಕು? ಗೌರ್ಮೆಂಟ್ ರಿಸ್ಟ್ರಿಕ್ಷನ್ ಮಾರಬಾರ್ದು ಅಂತಲೇ ಆಲ್ರೆಡಿ ಇದನ್ನ ಎಂಟ್ರಿ ಮಾಡಿಬಿಟ್ಟಿದ್ದೀವಿ. ಇನ್ನು ಮಾರಕ್ಕೆ ಬರಲ್ಲ. ಇದು ಕರೆಕ್ಟಾಗಿ ಐತಿ. ಅದು ತೆಗೆದ್ರೆ ಮಾರ್ಬಿಡ್ತಾರೆ. ತೆಗಿಬಾರ್ದು ಅಂತಲೇ ಸೂಚನೆ ಕೊಟ್ಟಿದ್ವಿ. ಅದೈತೆ, ಏನು ತೊಂದರೆ ಇಲ್ಲ. ರಿಸ್ಟ್ರಿಕ್ಷನ್ ಆಲ್ರೆಡಿ ಇದೆ, ತೊಂದರೆ ಇಲ್ಲ. ನಾವು ಆದೇಶ ಮಾಡಿದ್ರೆ ವಾರಕ್ಕೆ 2 ಅಥವಾ 3 ದಿನ ಕಡ್ಡಾಯವಾಗಿ ಜಿಲ್ಲಾಧಿಕಾರಿಯಾಗಿ ಪ್ರತಿ ತಾಲೂಕುಗಳಿಗೆ 8 ತಾಲೂಕುಗಳಿಗೆ ಭೇಟಿ ಕೊಡುವಂಥದ್ದು ಜವಾಬ್ದಾರಿ ಇದೆ. ಭೇಟಿ ಕೊಟ್ಟ ಸಂದರ್ಭದಲ್ಲಿ ಜನರ ಕುಂದುಕೊರತೆಗಳನ್ನು ಆಲಿಸುವಂಥದ್ದು, ಅವುಗಳಿಗೆ ನೈಜವಾದ ಪರಿಹಾರವನ್ನು ಒದಗಿಸ್ತಕ್ಕಂಥದ್ದು, ಕೆಲಸಗಳು ಆಗಿಲ್ಲ ಅಂತಂದರೆ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥದ್ದು, ಯಾವುದೇ ಅತ್ಯಂತ ಗುರುತರವಾದ ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ಪರಿಹರಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸ್ವಾಭಾವಿಕವಾಗಿ ನಾವು ಮಾಡುವಂಥ ಕೆಲಸ. ಹಾಗಾಗಿ ಅದರ ಭಾಗವಾಗಿ ಇವತ್ತು ಬಾಗೇಪಲ್ಲಿ ತಾಲೂಕಿಗೆ ಬಂದಿದ್ದೇನೆ. ಬಾಗೇಪಲ್ಲಿ ತಾಲೂಕಿನಲ್ಲಿ ಕೆಲವು ಸಮಸ್ಯೆಗಳು, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಜಮೀನುಗಳ ಮಂಜೂರಾತಿ ಬಗ್ಗೆ, ದುರಸ್ತಿಗಳನ್ನು ಮಾಡಿಕೊಡೋದ್ರ ಬಗ್ಗೆ, ಅಥವಾ ಒತ್ತುವರಿಗಳನ್ನು ಇತರೆ ಬಲಾಢ್ಯರು ಒಂದಷ್ಟು ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇರೋದು ಅನ್ನೋದ್ರ ಬಗ್ಗೆ, ಇವೆಲ್ಲ ಸ್ವಲ್ಪ ದೂರುಗಳು ಕೂಡ ಇದ್ದಂಥ ಹಿನ್ನೆಲೆಯಲ್ಲಿ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ, ಬಾಗೇಪಲ್ಲಿ ತಾಲೂಕನ್ನು ಭಾಳ ಗಂಭೀರವಾಗಿ ಜಿಲ್ಲಾಡಳಿತ ತಗೊಂಡಿದೆ. ನಮಗೆ ಮುಖ್ಯವಾಗಿ ಆಗಬೇಕಾಗಿರೋವಂಥದ್ದು ಒಂದು 4,500ರಿಂದ 5,000 ಮಂಜೂರಿದಾರರು ಏನಿದ್ದಾರೆ, ಕಳೆದ 50-60 ವರ್ಷಗಳಿಂದ 1934-35ರಲ್ಲೂ ಮಂಜೂರಾಗಿದೆ. 80-90 ವರ್ಷದ ಮಂಜೂರಾತಿಗಳು ಕೂಡ ಇದ್ದಾವೆ. ಆ ಎಲ್ಲ ಮಂಜೂರಾತಿದಾರರ ದಾಖಲೆಗಳನ್ನು ಈಗ ಸ್ಕ್ಯಾನ್ ಮಾಡಿಸ್ತಾ ಇದ್ದೀವಿ. ಸೊ ಇವತ್ತಿಂದ ಹೆಚ್ಚುವರಿಯಾಗಿ ಬಾಗೇಪಲ್ಲಿ ತಾಲೂಕು ಜಿಲ್ಲೆಯಲ್ಲಿ ಆದಷ್ಟು ಶೀಘ್ರ ಮುಗಿಬೇಕು ಅನ್ನೋ ಹಿನ್ನೆಲೆಯಲ್ಲಿ AC ಅವ್ರಿಗೂ ಕೂಡ ಸೂಚನೆ ಕೊಟ್ಟಿದ್ದೀನಿ. ಅವರು ಕೂಡ ಇಲ್ಲಿ ಇದ್ದು ಕ್ಯಾಂಪ್ ಥರ ಮಾಡಿ
ಸಂಪೂರ್ಣ ಇಲ್ಲಿನ ಸ್ಕ್ಯಾನಿಂಗ್ನ ಅವರು ಮೇಲುಸ್ತುವಾರಿ ಮಾಡ್ತಾರೆ. ಜಿಲ್ಲಾಧಿಕಾರಿಗಳ ಕಚೇರಿಯಿಂದ AC ಕಚೇರಿಯಿಂದ ಒಂದು 10 ಜನ ಅಡಿಷ್ನಲ್ ಆಗಿ ನಮ್ಮ ಏನು ಡೇಟಾ ಎಂಟ್ರಿ ಸ್ಕ್ಯಾನರ್ಸ್ ಇದ್ದಾರೆ, ಡೇಟಾ ಎಂಟ್ರಿ ಆಪ್ರೇಟರ್ಸ್ ಇದ್ದಾರೆ, ಅವ್ರನ್ನ ಮತ್ತು ಕಂಪ್ಯೂಟರ್ಗಳನ್ನೆಲ್ಲ ಕೊಟ್ಟು ಮುಂದಿನ ಒಂದು ತಿಂಗಳೊಳಗಡೆ ಇಡೀ ಬಾಗೇಪಲ್ಲಿನಲ್ಲಿ ಮುಂದೆ ಯಾವ ರೆಕಾರ್ಡು ಕೂಡ ಕಳೆದೋಗಬಾರ್ದು. ಇರುವಂಥ ಎಲ್ಲ ರೆಕಾರ್ಡ್ಗಳು ಕೂಡ ಸುರಕ್ಷಿತವಾಗಿ ನಾಗರಿಕರಿಗೆ ತತ್ಕ್ಷಣ ಸಿಗಬೇಕು. ಆ ರೀತಿಯ ಒಂದು ವ್ಯವಸ್ಥೆಗಳನ್ನು ಜಾರಿಗೆ ತರ್ತೀವಿ.